ಅರ್ಧಂಬರ್ಧ ಕೇಳಿದ್ರೆ ಏನಾಕೈತೆ ಅನ್ನೋದಕ್ಕೆ ಒಂದು ಸುಣ್ಣ ಚುಟ್ಟು ಕೇಳ್ತೀನಿ ನಾನು. ಅರ್ಜೆಂಟ್ನೊಳಗೆ ಒಬ್ಬ ಹೆಣ್ಮಗಳು ಒಬ್ಬ ಮಗನ ಮದುವೆ ಮಾಡ್ಬೇಕಾಗೈತಿ. ಮದುವೆ ಮಾಡ್ಬೇಕಾದಂಥ ಟೈಮ್ದೊಳಗೆ ಇವತ್ತಿನ ದಿನಮಾನದಾಗ ಕಷ್ಟ ಭಾಳ ಮದುವೆ ಮಾಡೋದು. ಎಷ್ಟು ಕಷ್ಟ ಅಂತ ಮಾಡಿರಿ ನೀವು, ಭಯಂಕರ ಕಷ್ಟ. ಹೋಗಿ ಲಗ್ನ ಪತ್ರ ಕೊಡಬೇಕು, ಅವ್ರ ಮನೆಗೆ ಕರ್ಕೊಂಬರ್ಬೇಕು, 10 ಸಲ ಅಡ್ಡಾಡಬೇಕು, ಭಾಳ ಕೆಲಸ ಇರ್ತಾವೆ. ಒಟ್ಟು ಮದುವೆ ಅಂದ್ರೆ ಭಯಂಕರ ದೊಡ್ಡ ಕಷ್ಟದ ಕೆಲಸ. ಈಗ ಅರ್ಜೆಂಟ್ನಾಗನ ಮದುವೆ ಫಿಕ್ಸ್ ಆಗೈತೆ ಆ ಹೆಣ್ಮಗಳದು, ಗಂಡರಿಲ್ಲ, ಮಗನ ಮದುವೆ ಮಾಡ್ಬೇಕಾಗೈತಿ. ಅರ್ಜೆಂಟ್ನಾಗನ ಎಲ್ಲ ಮಾಡ್ಬೇಕಾಗೈತಿ. ಅವಸರದಾಗನ ಒಂದಿತ್ತು ಒಂದಿಲ್ಲ ಹೆಂಗಾರ ಮಾಡಿ ಮುಗಿಸ್ಬಿಡ್ಬೇಕಂತ ವಿಚಾರ ಮಾಡ್ಯಾಳ. ವಿಚಾರ ಮಾಡಿ ಏನು ಮಾಡ್ಬೇಕು, 5-10 ದಿವಸದಾಗ ಮದುವೆ ಕಾರ್ಡೆಲ್ಲ ಮನೆ ಮುಟ್ಟಿಸ್ಬೇಕಾಗೈತಿ. ಈಗ ಯಾರ ಕೈ ಕೊಟ್ಟು ಹೋದ್ರೆ ನಡಿತೈತೇನು ಮದುವೆ ಕಾರ್ಡ್? ಸ್ವತಃ ಅವರ ಬಂದು ಮನೆ ಮಠ ಬಂದು ಚಾ ಕುಡಿದು ಹೋದ್ರೆ ಮತ್ತೆ ಮದುವೆ ದಿವಸ 5 ಸಲ ಅಡ್ಡಾಡ್ಬೇಕು ಮನೆಗೆ. ಬರ್ರಿ ಅವಾಗ ಹತ್ತಾರ. ಮದುವೆ ಅನ್ನೋದು ಒಳ್ಳೆ ಕೆಲಸನ ಕೆಟ್ಟ ಕೆಲಸಪ್ಪ? ಪಟ್ ನಿಮ್ಮನ್ನ ಕೇಳಕತ್ತೇನೆ, ಮದುವೆ ಅನ್ನೋದು ಒಳ್ಳೇದ ಕೆಟ್ಟದ್ದ? ಒಳ್ಳೇದು ಹೌದಿಲ್ಲ? ಒಳ್ಳೆ ಕೆಲಸಕ್ಕೆ 10 ಸಲ ಕರಿಯಾಕೆ ಬರ್ಬೇಕು ನಿಮ್ಮ ಮನೆ ಮಠ. ಅದ ರಾತ್ರಿ ಉಣ್ಣಾಕೆ ಕುಂತಿರ್ತಾನೆ ನೀವು, ಇನ್ನೇನು ತಟ್ಟಾಗಿನ ಕೈ ಇಟ್ಕೊಂಡು ಬಾಯಾಗ ಇಟ್ಕೋಬೇಕು ಅನ್ನೋದ್ರಾಗ ಹೊರಗೆ 4 ಮಂದಿ ಜಗಳ ಮಾಡ್ತಾರೆ. ಜಗಳ ಮಾಡಾಕತ್ತಿದ್ದ ಶಬ್ದ ಕಿವಿಗೆ ಬಿತ್ತಂದ್ರೆ ಪಟ್ನ ತಾಟ ಬಿಟ್ಟು ಅವನು ಹೊರಗೆ ಬರ್ತಾನ. ನಿನಗೆ ಯಾರು ಆಮಂತ್ರಣ ಕೊಟ್ಟಿದ್ರಿಲ್ಲ ಬಾ ಅಂತೇಳಿ? ಯಾರು ಆಮಂತ್ರಣ ಕೊಟ್ಟಿದ್ರು ನಿನಗಿಲ್ಲಿ? ಮತ್ತು ಇಲ್ಲಿ ಕರಿಲಾರ್ದಂಗೆ ಬರ್ತಿದ್ದಿ, ಇಲ್ಲಿ ಕರೆದ್ರೂ ಬರೋಕೆ ವಿಚಾರ ಮಾಡ್ತೀವಿ ಅಂದ್ರೆ ಕೆಟ್ಟದ್ದಕ್ಕೆ ಭಾಳ ಪ್ರಚೋದನೆ ಐತೆ ಅಂತ ತಿಳ್ಕೊಬೇಕಲ್ಲ ನಾವೆಲ್ಲ. ಒಳ್ಳೇದ್ರ ಬಗ್ಗೆ ಚಿಂತನೆ ಇಲ್ಲ ನಮಗೆ, ಕೆಟ್ಟದ್ರ ಬಗ್ಗೆ ಭಾಳ ಲಕ್ಷ್ಯ ಐತಿ. ಅಲ್ಲಿ ಯಾರಿದ್ರು ಮತ್ತೆ ನಿಂತ್ಕೊಂಡು ನೋಡ್ತಾನೆ, ಹಂಗೆ ಸ್ವಲ್ಪ ಏನಾರು ಆರಾಮ್ ಕಾಣ್ತಾನೆ, ಬಕ್ಕಣದ ಪೆಟ್ರೋಲ್ ಇಟ್ಕೊಂಡು ಹೋಗಿರ್ತಾನೆ. ಉಗಿದ್ನ ಹತ್ತಬೇಕದು, ಉಗಿಬೇಕು ದಗ 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 ಅಂತೇಳಿ ಹಂಗೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾನೆ. ಆ ಹೆಣ್ಮಗಳು ಏನು ಮಾಡ್ತಾಳೆ, 5 ದಿವಸದಾಗ ಲಗ್ನ ಬಂದೈತಿ, ಉಟ್ರಿಗೆ ಹೋಗಿ ಹೆಂಗೆ ಲಗ್ನ ಪತ್ರ ಕೊಡಬೇಕು, ಒಬ್ಬರಿಗೆ ಮುಟ್ತೈತಿ ಒಬ್ಬರಿಗೆ ಮುಟ್ಟಂಗಿಲ್ಲ. ಏನು ಮಾಡ್ಬೇಕು ಅನ್ನೋದ್ರಾಗನ ಆ ಕಡೆಯಿಂದ ಒಂದು ಟೆಲಿಗ್ರಾಮ್ ಬಂತು, ಒಂದು ಪತ್ರ ಬಂತು. ಪತ್ರದಾಗ ಏನೈತಿ ಗೊತ್ತನ, ಆಕಿನ ಗೆಳತಿ ಮನೆಯೊಳಗೆ ಆಕಿನ ಗೆಳತಿ ಮಗನ ಎಂಗೇಜ್ಮೆಂಟ್ ಇಟ್ಕೊಂಡಿದ್ಲು. ಆಕಿ ಎಂಗೇಜ್ಮೆಂಟ್ ಇಟ್ಕೊಂಡಿದ್ದು ನೋಡಿ ಅವಾಗ ಆಕಿ ಅಂತಾಳೆ, ನನ್ನ ಗೆಳತಿ ಮಗನ ಎಂಗೇಜ್ಮೆಂಟ್ ಐತಲ್ಲ, ನನಗೆ ಬೇಕಾದ್ರೆ ಉಟ್ರು ಅಲ್ಲೇ ಬರ್ತಾರೆ, ನಾನು ಹೋಗಿ ಒಬ್ಬೊಬ್ಬರಿಗೆ ಹಂಚುವಂಥದ್ದು ಏನೈತಿಲ್ಲ, ಉಟ್ರು ಅಲ್ಲೇ ಬರ್ತಾರೆ. ಉಟ್ಟು ಲಗ್ನ ಪತ್ರ ಒಬ್ಬಕಿನ ಕಡೆ ತಲೆ ಮೇಲೆ ಇಟ್ಕೊಂಡು ಈ ಲಗ್ನ ಪತ್ರನ ಹೋಗಿ ಅಲ್ಲೇ ಮುಟ್ಟಿಸಿಬಿಟ್ರೆ ನನ್ನೆಲ್ಲ ಕೆಲಸ ಮುಗಿದು ಇರ್ತಾವ ಅಂತ ತಿಳ್ಕೊಂಡು ಎಲ್ಲ ಲಗ್ನ ಪತ್ರ ಒಬ್ಬ ಹೆಣ್ಮಗಳನ್ನ ಕರ್ಕೊಂಡು ಆಕಿನ ತಲೆ ಮೇಲೆ ಹೊರಿಸ್ಕೊಂಡು ಲಗ್ನ ಪತ್ರ ಕೊಡಕ್ಕಂತ ಬಂದಾಳ. ಎದಕ್ಕೆ ಬಂದಾಳ್ರಮ್ಮ? ಲಗ್ನ ಪತ್ರ ಕೊಡಕ್ಕೆ ಬಂದಾಳ. ಎದಕ್ಕೆ? ಅವಸರದಾಗ ಎಲ್ಲರಿಗೂ ಕೊಡಕ್ಕೆ ಆಗೋದಿಲ್ಲ, ನನಗೆ ಬೇಕಾದವರು ಬಂದಿರ್ತಾರ, ಅಲ್ಲಿ ಹೋಗಿ ಲಗ್ನ ಪತ್ರ ಕೊಡ್ಬೇಕಂತ ಬಂದಾಳ. ಇನ್ನೇನು ಲಗ್ನ ಪತ್ರ ತೊಗೊಂಬಂದು ಒಮ್ಮಕ್ಕಳೇ ಬಂದ ಕೂಡ್ಲೇನ ಅವ್ರ ಮನ್ಯಾಗ ಲಗ್ನ ಪತ್ರ ಕೊಟ್ರೆ ಏನಂತಾರೆ ಮಂದಿ? ಬಂದಿದ್ದು ಅದಕ್ಕೆ ಬಂದಾಳ, ತನ್ನ ಕೆಲಸ ಮಾಡ್ಕೊಳಕ್ಕೆ ಬಂದಾಳನ ಅಂತಾರಂತ ತಿಳ್ಕೊಂಡು ಆಮೇಲೆ ಕೊಟ್ರ ಆತು ಬಿಡು ಅಂತ ತಿಳ್ಕೊಂಡು ಸುಮ್ಮನೆ ಒಂದು 10-15 ನಿಮಿಷ ವೇಟ್ ಮಾಡಿದ್ದು. ಎಲ್ಲರೂ ಮನ್ಯಾಗ ಉಂಡು ಹೊಂಟು ಬಿಟ್ರು. ಅವರು ಹೊಂಟು ಕೂಡ್ಲೇನೆ ಇಷ್ಟು ತಾಪಾಗಕತ್ತಕಿಗೆ 5 ದಿವಸದ ಲಗ್ನ ಐತಿ. ಇಲ್ಲಿ ನೋಡಿದ್ರೆ ಅರ್ಜೆಂಟ್ ಹೊಂಟಾರ, ಇನ್ನು ನಾನು ಲಗ್ನ ಪತ್ರ ಕೊಡಬೇಕು. ಒಬ್ಬೊಬ್ಬರಿಗೆ ಹೋಗಿ ಒಂದೊಂದು ಕೊಟ್ಟು ಇಂಥ ತಾರೀಕು ಹಿಂಗೈತಿ, ಇಂಥ ತಾರೀಕು ಹಿಂಗೈತಿ, ನೀವು ಬರ್ಬೇಕು ಅನ್ನೋದು ಭಾಳ ಲೇಟ್ ಆಕೈತೆ ಅಂತ ತಿಳ್ಕೊಂಡು ಬಿಟ್ಟೆ ಶಾರ್ಟ್ ಮಾಡ್ಕೊಂಡು ನೋಡ್ರಿ. ಏನು ಹೇಳ್ಬೇಕಾಗಿತ್ತು ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಎಲ್ಲರ ಕೈಯಾಗ ಲಗ್ನ ಪತ್ರ ತೊಗೊಳಕಿ, ಹಿಂಗೆ ಕೈಯಾಗ ಕೊಡಾಕಿ, ನಮ್ಮ ಮನೆಗೆ 1-2 ಬರ್ರಿ. ಎಲ್ಲರ ಕೈ ಲಗ್ನ ಪತ್ರ ತೊಗೊಳಕಿ, ಹಿಂಗೆ ಕೊಡಾಕಿ, ನಮ್ಮ ಮನೆಗೆ 1-2 ಬರ್ರಿ, 1-2 ಬರ್ರಿ, 1-2 ಬರ್ರಿ. ತಿಳಿದಿಲ್ಲ ನಿಮಗಿದು? ತಿಳಿದೈತಿ? ಯಾಕೆ ನಗಾಕತ್ತೀರಿ ಹೇಳ್ರಿ ನೀವು? 1-2 ಕೇಳಿ ನೀವು ಹೆಂಗೆ ನಗಾಕತ್ತೀರಲ್ಲ, ಅಲ್ಲಿ ಯಾರು ಇಸ್ಕೊಳಕತ್ತಿದ್ರು ಅವರು ಹಂಗೆ ನಗಾಕತ್ತಿದ್ರು. ಅವ್ರು ಹೋಗ್ಲಿ ಬಿಡ್ರಿ, ಯಾರು ಮದುವೆ ಕಾರ್ಡ್ ಹೊತ್ಕೊಂಡು ಬಂದಿದ್ದಾರ ಆಕಿಗಾರ ತಿಳುವಳಿಕೆ ಬೇಕು ಬೇಡ? ಈಕಿನ ಕರ್ಕೊಂಡು ಅದನ್ನು ಹೊರಿಸ್ಕೊಂಡು ಕೊಡಾಕಂತ ಬಂದಾಳ. ಆಕಿ ಅಂತಾಳ, ಈ ವರ್ಷ ಮಳೆ ಆಗಿಲ್ಲ ಪಳಿ ಆಗಿಲ್ಲ, ಎದಕ್ಕೆ ಕರಿತಿ ಎಲ್ಲರೂ ನನ್ನ ಆಕಿ ಮನ್ಯಾಗ ನೀರಿಲ್ಲ ಪಾರಿಲ್ಲ ಎಲ್ಲ ಎದಕ್ಕೆ ಕರಿಯಾಕತ್ತಿ ಅಂತ ಅವಾಗಾರ ತಿಳ್ಕೊಬೇಕಿಲ್ಲ. ಅವಾಗ ನೀರಿಲ್ಲ ಅಂದ್ರೂ ಸಹಿತ ತಿಳ್ಕೊಳ್ಳಾರ್ದಂತೆ ಹೆಣ್ಮಗಳು ಆಕೆ ಏನು ಅನ್ಬೇಕು ನೋಡ್ರಿ, ಮನ್ಯಾಗ ನೀರಿಲ್ಲ ಅಂದ್ರೆ ಟ್ಯಾಂಕರ್ನಾಗ ತರ್ತೀನಿ ನಾನು, 1ಕ್ಕೆ ತಪ್ಪಿಸೋಲ್ರಕ್ಕ 2ಕ್ಕೆ ಬರಬೇಕಂದ್ಲಕ್ಕಿ. ಇಷ್ಟು ನಗಾಕತ್ತಿದ್ರು ಅವರು. ಏನ್ರಿ ಎಲ್ಲರೂ ಎದಕ್ಕೆ ಕರೆದ್ರಿ ಹೆಣ್ಮಗಳು ಪತ್ರಿಕೆ ಕೊಟ್ಟು ಏನೇನು ಕರೆಯಕತ್ತಾಳ್ರಿ ಅಂತ ಎಲ್ಲರೂ ಹಂಗೆ ತಿಳ್ಕೊಳ್ಳೋರು. ನೀವೇನು ತಿಳ್ಕೊಂಡ್ರಿ ಹೇಳ್ರಿ? ನೀವು ತಿಳ್ಕೊಂಡಿದ್ದು ನನಗೆ ಗೊತ್ತಾಗೈತಿ ನೋಡ್ರಿ. ನೀವು ಹೆಂಗೆ ತಿಳ್ಕೊಂಡಿದ್ರೆ ಹಂಗೆ ತಿಳ್ಕೊಂಡಿದ್ರು. ಆಕಿನ ಭಾವನೆ ಏನಿತ್ತು? 1ನೇ ತಾರೀಕಿನ ಮಗನ ಎಂಗೇಜ್ಮೆಂಟ್ ಅದ, 2ನೇ ತಾರೀಕಿನ ದಿವಸ ಅಕ್ಕಿ ಕಾಳು ಲಗ್ನ ಅದಾವ, 1ಕ್ಕೆ ತಪ್ಪಿಸೋಳ್ರಕ್ಕ 2ನೇ ತಾರೀಕಿನ ದಿವಸ ಮಗನ ಎಂಗೇಜ್ಮೆಂಟ್ ಅಲ್ಲ, ಮಗನ ಮದುವೆಗೆ ಎಲ್ಲರೂ ಬರಬೇಕನ್ನುವಂಥ ಭಾವನೆ ಆಕಿಂದ ಐತಿ. ಹೇಳುವ ವಿಷಯ ಶಾರ್ಟ್ ಆಗಿದ್ದಕ್ಕೆ ಹೆಂಗೆ ನಗಿ ಹುಟ್ಟಿತ್ತು ಹಂಗೆ ನಗಿ ಹುಟ್ಟುತ್ತದೆ. ನಾನು ನಿಮಗೆ ಬೇಡ್ಕೊಳ್ಳೋದು ಏನಂದ್ರೆ, ನಿನ್ನೆ ತಪ್ಪಿಸಿದ್ರೆ ಇವತ್ತು ತಪ್ಪಿಸೋಳ್ರಕ್ಕ, ನಾಳೆ ಮಾತ್ರ ಒಟ್ಟ ಪುರಾಣ ತಪ್ಪಿಸ್ಬಾಡ್ರಿ ಅನ್ನೋದು ಇವತ್ತಿನ ಪ್ರವಚನದ ಕೊನೆಯ ಮಾತು ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಇಲ್ಲೇ ಮಹಾರಾಷ್ಟ್ರದೊಳಗೆ ನಿಮ್ಗೆ ನಡೆದ ಘಟನೆ ಹೇಳ್ತೀನಿ ನಾನು. ಒಬ್ಬ ತಾಯಿ ತನ್ನ ಮಗಳಿಗೆ ಮೊದಲೇಕನ ಹೆಣ್ಣು ಹುಟ್ಟುತ್ತ ಅನ್ನುವಂಥದ್ದು ಗೊತ್ತು ಮಾಡಿಕೊಂಡು ಆ ಹೆಣ್ಣನ್ನು ಹೊಟ್ಟೆಯೊಳಗನ ಕೊಲ್ಲಬೇಕಂತ ಹೋದ ಘಟನೆ ಸಾವಿರಾರು ಅದಾವೆ. ನಮ್ಮ ಕರ್ನಾಟಕದಾಗ ಅದಾವು, ಮಹಾರಾಷ್ಟ್ರದಾಗ ಅದಾವೆ. ಒಬ್ಬ ಹೆಣ್ಣ
ಹೆಣ್ಣು ಮಗಳಿಗೆ ಹೆಣ್ಣು ಹುಟ್ಟೈತೆ ಅನ್ನುವಂಥ ಕಾರಣಕ್ಕೆ ಹೊಟ್ಯಾಗ ಕೊಲ್ಲುವಂಥ ಪ್ರಯತ್ನ ನಡೀತೈತಿ, ಭ್ರೂಣ ಹತ್ಯೆ ಅಂತಂದ್ರೆ ಅದು ಜಗತ್ತಿಗೆ ಬಂದಿಲ್ಲ. ಯಾರು ತಪ್ಪೈತೆ ಅದು? ಯಾರೇನು ಬೇಡ್ಕೊಂಡ್ರೆ ನಾ ಹೆಣ್ಣಾಗಿ ಹುಟ್ಟಬೇಕು, ನಾನು ಗಂಡಾಗಿ ಹುಟ್ಟಬೇಕು ಅಂತ ತಿಳ್ಕೊಂಡು ಯಾರು ಅನ್ಕೊಂಡ್ರೆ ನಮ್ಮ ಜಗತ್ತಿನೊಳಗೆ ಪ್ರಸಾದ ಎಷ್ಟೋ ಮಂದಿ ಮಕ್ಕಳೇ ಇಲ್ಲ. ಮಕ್ಕಳಿಲ್ಲ ಅಂತ ತಿಳ್ಕೊಂಡು ಎಷ್ಟು ಮಂದಿ ಬಡದಾಡೋರು ಅಂತ ಮಾಡ್ರಿ ನೀವು. ಮಕ್ಕಳಿಲ್ಲ ಅಂತ ತಿಳ್ಕೊಂಡು ಅನೇಕ ದೇವರ ಹರಿಕೆಯನ್ನು ಹೊತ್ತವ್ರು ಭಾಳ ಮಂದಿ ಕಾಣ್ತೀವಿ ನಾವು. ಸಿಕ್ಕಾಪಟ್ಟಿ ದೇವ್ರ ಹತ್ರ ಹೊಕ್ಕಾರ, ಸಿಕ್ಕಾಪಟ್ಟಿ ದವಾಖಾನೆ ಹತ್ರ ಹೊಕ್ಕಾರ. ಇಷ್ಟೆಲ್ಲ ಆದರೂ ಸಹಿತ ಮಕ್ಕಳು ಭಾಗ್ಯ ಇಲ್ಲ ಅಂತ ತಿಳ್ಕೊಂಡು ಕೊರಗ್ತಾರ, ಸೊರಗ್ತಾರ, ನೊಂದ್ಕೊಳ್ತಾರ. ಇಷ್ಟೆಲ್ಲ ಮಂದಿ ಮಧ್ಯದೊಳಗೆ ಹೆಣ್ಣರಾಗಲಿ ಗಂಡರಾಗಲಿ ಪರಮಾತ್ಮನ ಪ್ರಸಾದ ಒಂದು ಬಂದೈತಿ. ಬಂದಿದ್ದು ಹೆಣ್ಣರೇ ಇರಲಿ ಗಂಡರೇ ಇರಲಿ, ಅದನ್ನು ಸ್ವೀಕಾರ ಮಾಡುವಂಥ ಮನೋಭಾವ ಇರಬೇಕಲ್ಲ, ಅದನ್ನು ನಾವೆಲ್ಲರೂ ಕಲ್ಕೊಳ್ಬೇಕಾಗ್ತದೆ. ಇತ್ತಿತ್ತಾಗ ಕಾಲಮಾನ ಭಾಳ ಸೂಕ್ಷ್ಮ ಆಗ್ಯದ, ಕಾನೂನು ಭಾಳ ಸ್ಟ್ರಾಂಗ್ ಆಗ್ಯದ. ಯಾವ ದವಾಖಾನೆ ಒಳಗೂ ಸಹಿತ ಮೊದಲ ಇದು ಹೆಣ್ಣು ಐತೋ ಗಂಡು ಐತೋ ಅಂತ ತಿಳ್ಕೊಂಡು ಯಾರೂ ಪತ್ತೆ ಹಚ್ಚೋದಿಲ್ಲ. ಹೀಗಾಗಿ ತಾವೆಲ್ಲ ಮಹಿಳಾ ಸಂಕುಲದೊಳಗಿರ್ತಕ್ಕಂಥ ತಾಯಂದ್ರೆ ಇಂಥದ್ರ ಬಗ್ಗೆ ಗಮನ ಕೊಡಬೇಕು. ನಾನೊಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಜನಕ್ಕೆ ನಾವು ಅಡ್ಡಿ ಹಾಕಿವಿ ಅಂತಂದ್ರೆ ವಿಚಾರ ಮಾಡ್ಕೊಳ್ಬೇಕು. ಎಷ್ಟೋ ಕುಟುಂಬಗಳಲ್ಲಿ ವರದಕ್ಷಿಣೆ ಸಲುವಾಗಿ ಹೆಣ್ಮಕ್ಳನ್ನು ಸುಟ್ಟವ್ರದಾರ, ಹೆಣ್ಮಕ್ಳು ಹುಟ್ಟೋದಕ್ಕಿಂತ ಮುಂಚೆಕ್ಕೆ ಅದನ್ನು ಸುಟ್ಟವ್ರದಾರ. ಇಂಥ ಟೈಮ್ದೊಳಗೆ ನಾವೆಲ್ಲ ವಿಚಾರ ಮಾಡ್ಕೊಳ್ಬೇಕು. ಮನೆಯಾಗಿದ್ದ ಹೆಣ್ಣುಮಗಳನ್ನು ಸಹಜವಾಗಿ ಎಲ್ಲರಿಗೇನಿರೋದಲ್ಲ. ಹೌದು, ನಾವು ನೋಡಿದ್ರೆ ಬ್ರಾಹ್ಮಣರ, ನಾಳೆ ನಾವು ಸತ್ತ ಮೇಲೆ ನಮಗೆ ತರ್ಪಣ ಕೊಡೋರು ಯಾರು, ನಮಗೆ ಪಿಂಡ ಹಾಕೋರು ಯಾರು? ಹೆಣ್ಣು ಮಗಳಂತೂ ಮಾಡೋಕ್ಕೆ ಬರೋದಿಲ್ಲ. ನನ್ನ ವಂಶಕ್ಕೆ ಒಂದು ಗಂಡು ಮಗು ಆದರೆ ಎಷ್ಟು ಚಲೋ ಇರ್ತಿತ್ತಲ್ಲ ಅಂತ ತಿಳ್ಕೊಂಡು ಅವರು ಕೂಡ ಭಾಳ ಮನಸ್ಸಿನೋಡು ಅಂದ್ಕೊತಿದ್ರು. ಕಂಡವ್ರನ್ನೆಲ್ಲ ಕೇಳೋರ್ರಿ, ನಮಗೊಂದು ಗಂಡು ಮಗು ಆದರೆ ಏನು ಮಾಡಬೇಕು? 10 ವರ್ಷದ ಹಿಂದೆ ಒಂದು ಮಗು ಆಗೈತಿ, ಮತ್ತೆ ಆಗೇ ಇಲ್ಲ, ನನಗೊಂದು ಗಂಡು ಮಗು ಬೇಕಾಗ್ಯದ ಅಂತ ತಿಳ್ಕೊಂಡು ಮನೆಗೆ ಬರೋರು, ಮಠಕ್ಕೆ ಹೋಗೋರು, ಯಾರು ಪಂಡಿತರದಾರ ಅವ್ರ ಹತ್ರ ಕೇಳೋರು, ಏನಾದರೂ ಔಷಧಿ ಇದ್ರೆ ಹೇಳ್ರಿ ತಗೋತೀವಿ ಅಂತ ಅನ್ನೋರು. ಒಂದು ಮಕ್ಕಳಾಗ್ಲಿಕ್ಕೆ ಕಾರಣ ಒಂದು ಗಂಡನಲ್ಲಿರೋ ದೋಷ ಇರಬೇಕು, ಒಂದು ಹೆಂಡತಿಯಲ್ಲಿರೋ ದೋಷ ಇರಬೇಕು. ಇವತ್ತು ಅನೇಕ ದವಾಖಾನೆ ಒಳಗೆ ಅದಕ್ಕೆ ಔಷಧ ಕೊಡುವಂಥದ್ದು ಅದನ್ನು ಇದನ್ನು ಮಾಡ್ತಾರೆ. ಆದರೂ ಕೆಲವು ಮಂದಿಗೆ ನಂಬಿಕೆ ಏನು ಅಂತಂದ್ರೆ, ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ಮಕ್ಕಳು ಬೇಕಂತ ತಿಳ್ಕೊಂಡು ಹೆಚ್ಚು ಗುಡಿಗುಡಾರವನ್ನು ಸುತ್ತಾರೆ, ಅರಳಿ ಕಟ್ಟಿ ಹೋಗಿ ದಾರ ಕಟ್ಟಿ ಬರ್ತಾರೆ. ಯಾರು ಏನು ಹೇಳಿದ್ರು ತಾಯಂದ್ರೆ ಮಾಡೋಕೆ ರೆಡಿಯಾಗಿರ್ತಾರೆ. ಕೆಲವು ಮಂದಿ ಸ್ವಾಮಿಗಳ ಹತ್ರ ಬರ್ತಾರೆ, ಅಜ್ಜರ ನಮಗೆ ಮಕ್ಕಳಾಗ್ಬೇಕ್ರಿ, ಮಕ್ಕಳಾಗ್ಬೇಕಂತ ಅಜ್ಜರ ಹತ್ರ ಬರ್ತಾರೆ. ಮತ್ತು ಮಕ್ಕಳಾಗ್ಬೇಕಂತ ಬಂದಾಗ ಅಜ್ಜರ ಏನಾರು ಆಶೀರ್ವಾದ ಮಾಡಬೇಕಲ್ರಿ ಅವ್ರಿಗೆ. ಆಯ್ತಪ್ಪ ಅಕ್ಕವಂತಾರೆ ಹೇಳಬೇಕು, ಏನಾರು ಹೇಳಬೇಕು, ಮತ್ತು ಸಮಾಧಾನಕ್ಕರ ಹೇಳಬೇಕಲ್ಲ. ಒಬ್ಬ ಬಂದು ಗುರುವಿನ ಹತ್ರ ಕೇಳ್ಕೊಂಡ, ಅಜ್ಜಾರ ನನಗಿನ್ನೂ ಮಕ್ಕಳಾಗಿಲ್ಲ ರೀ ಅಂದವ. ಮಕ್ಕಳಾಗಿಲ್ಲ ಅಂದ್ಕೊಳ್ಳೇನ ಅವಾಗ ಅವ್ರ ಅಜ್ಜಾರ ಅಂದರು, ಒಂದು 5 ಅಮಾಶಿ ಮಠಕ್ಕೆ ನಡ್ಕೋಪ ನೀನು, ಚಂದ ಬಂದು ಹೋಗಿ 5 ಅಮಾಶಿ ಒಟ್ಟು ತಪ್ಪಿಸ್ಬೇಡ, ಮಕ್ಕಳಕ್ಕವ ಅಂದ್ರೆ ಅವ್ರು. ಮಕ್ಕಳಕ್ಕವ ಅಂದ್ಕೊಳ್ಳೇನ 5 ಅಮಾಶಿ ಬಂದ. 5 ಅಮಾಶಿ ಆದಮೇಲೆ 6ನೇ ಅಮಾಶಿಗೆ ಮತ್ತೆ ಬಂದ. ಇನ್ನೂ ಏನು ಸುದ್ದಿ ಇಲ್ರಿ ಅಂದವ. ಗುರುಗಳು ಮತ್ತೆ ಬಂದು ಅವರು ಮತ್ತೆ ವಿಚಾರ ಮಾಡಿ ಹೇಳಿದ್ರು, ಒಂದು ಅಂತರ್ಗಾಯಿ ತೊಗೊಂಬ, ಮಂತ್ರಿಸಿ ಕೊಡ್ತೀನಿ ನಿನಗೆ, ಮಕ್ಕಳಕ್ಕವ ಅಂದ್ರೆ ಅವರು. ಮತ್ತೆ ಹೊಳ್ಳಿ ಅಂತರ್ಗಾಯಿ ತೊಗೊಂಡು ಬಂದ. ಅಂತರ್ಗಾಯಿ ಕೊಟ್ಟು ಮತ್ತೊಂದು 10 ತಿಂಗಳು ಬಿಟ್ಟು ಮತ್ತೆ ಬಂದಾನ. ಅಜ್ಜಾರ ಇನ್ನೂ ಏನು ಸುದ್ದಿನೇ ಇಲ್ರಿ ಅಂತ. ಅವಾಗ ಅವ್ರು ಅಂದರು, ಹಂಗಂದ್ರೆ ಇಷ್ಟಕ್ಕೆ ಬರ್ಬೇಕಾದ್ರೆ ಒಂದು 5 ಉತ್ತತ್ತಿ ತೊಗೊಂಬ, 5 ಉತ್ತತ್ತಿ ಮಂತ್ರಿಸಿ ಕೊಡ್ತೀನಿ, ಅವ್ನು ತಿನ್ನು, ಮಕ್ಕಳಕ್ಕವ ಅಂದ್ರೆ ಅವರು. ಮತ್ತೊಂದು 10 ತಿಂಗಳು ಬಿಟ್ಟು 5 ಉತ್ತತ್ತಿ ತೊಗೊಂಬಂದಾನ. 10 ತಿಂಗಳಾದ್ಮೇಲೆ ಮತ್ತೆ ಬಂದಾನ. ಅಜ್ಜಾರ ವರ್ಕ್ ಆಗಿಲ್ರಿ ಅಂದವ. ಅಜ್ಜಾರ ತಲೆ ಕೆಡ್ತು. ಉತ್ತತ್ತಿ ಕೊಟ್ಟಾಗನೂ ವರ್ಕ್ ಆಗೋಲ್ಲು, ಅಂತರ್ಗಾಯಿ ಕೊಟ್ಟಾಗನೂ ವರ್ಕ್ ಆಗೋಲ್ಲು, 5 ಅಮಾಶಿ ಬಂದಾಗನೂ ವರ್ಕ್ ಆಗೋಲ್ಲು. ಇದ್ರ ಮೊದಲ ಕೇಳಬೇಕಾಗಿತ್ತು ಅವ್ರು ಪ್ರಶ್ನೆ. ಅಲ್ಲೋ, ಅಮಾಶಿ 5 ಅಮಾಶಿ ಬಾ ಅಂದಾಗ ಒಬ್ಬನ ಬಂದು, ಉತ್ತತ್ತಿ ತೊಗೊಳ್ಬೇಕಾದ್ರೂ ಒಬ್ಬನ ಬಂದು, ಮತ್ತು ಅಂತರ್ಗಾಯಿ ತೊಗೋಬೇಕಾದ್ರೂ ಒಬ್ಬನ ಬಂದು, ನಿನ್ನ ಹೇಳ್ತೀರ ಎಲ್ಲಿದ ಅಂದ್ರೆ ನನಗಿನ್ನೂ ಮದುವೆನೇ ಆಗಿಲ್ಲ ಅನ್ಬೇಕಾವ. ಮದುವೆ ಆಗಲಾರದನ ಮಕ್ಕಳು ಕೇಳುವಂಥ ಶಿಷ್ಯ ಹೆಂಗಿರ್ಬೇಕು, ಅದಕ್ಕೆ ಆಶೀರ್ವಾದ ಮಾಡುವಂಥ ಗುರು ಹೆಂಗಿರ್ಬೇಕು ಅದನ್ನು ಹೇಳಿದರು. ಹೇಳಬಲ್ಲಡೆ ಗುರು ಕೇಳಬಲ್ಲಡೆ ಶಿಷ್ಯ, ಹೇಳಲು ಕೇಳಲು ಅರಿಯದ ಗುರು ಶಿಷ್ಯನ ಮೇಳವೆಂತಂದ ಸರ್ವಜ್ಞ. ನನಗೆ ಹೇಳಕ್ಕೆ ಬರ್ಬೇಕು, ನಿಮ್ಮನ್ನ ಕೇಳಾಕತ್ತೀನಿ ನಾನು. ನನಗೆ ಹೇಳಕ್ಕೆ ಬರ್ಬೇಕು, ನಿಮಗೆ ಕೇಳಕ್ಕೆ ಬರ್ಬೇಕು. ನನಗೆ ಹೇಳಕ್ಕೆ ಬಂದ್ರೆ ನಾ ಗುರು ಹಾಕಿನಿ, ನಿಮಗೆ ಕೇಳಕ್ಕೆ ಬಂದ್ರೆ ಇದಕ್ಕೆ ಯಾಕೆ ದಿವಸ ಬಂದು ಪುರಾಣ ಕೇಳಬೇಕು ಅಂತಂದ್ರೆ ನಿಮ್ಗೆ ಗೊತ್ತಿರಲಿ. ಇದು ದಿವಸ ಬಂದು ಪುರಾಣ ಕೇಳ ಅರ್ಧಂಬರ್ಧ ಕೇಳಿದ್ರೆ ಅರ್ಧಂಬರ್ಧ ತಿಳ್ಕೊಂತೀರಿ. ಇವತ್ತು ಹೇಳಿದ್ ನಾಳೆ ಬರಂಗಿಲ್ಲಲ್ಲ ಪುರಾಣದಾಗ. ಇವತ್ತು ಹುಟ್ಟಿದ ಅಂತ ಬಂದ್ರೆ ನಾಳೆ ಮತ್ತೆ ಮುಂದೆ ಏನಾಕೈತೆ ಅಂತಲೇ ಬರ್ತೈತಿ. ಇವತ್ತು ನಾ ಮಾದನಾಂಬಿಕೆ ಮಾದರಸ ಅಂತ ತಿಳ್ಕೊಂಡು ಹೇಳಿದೆ. ಇದನ್ನು ಅರ್ಧಂಬರ್ಧ ಕೇಳ್ಕೊಂಡ್ರೆ ಏನಾಕತಿ, ಅರ್ಧಂಬರ್ಧ ಕೇಳ್ಕೊಂಡ್ರೆ ಯಾವ ವಿದ್ಯಾನೂ ಜಲ್ದಿ ತಲೆಯಾಗಿ ಹೋಗಂಗಿಲ್ಲ. ಇದನ್ನು ತಲೆಯಾಗಿ ಇಟ್ಕೊಳ್ರಿ ನೀವು. ಹಾಗಾಗಿ ಅರ್ಧಂಬರ್ಧ ಕೇಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಕ್ಕೆ ಹೋಗ್ಬೇಡ್ರಿ. ಇದು ಎಷ್ಟು ದಿವಸ ಪ್ರವಚನ ನಡೀತದ, ಒಂದು ದಿವಸನೂ ಬಿಡ್ಲಾರ್ದಂಗೆ ಬರಬೇಕು. ಅವಸರದಾಗ ಯಾವಾಗಾರ ಒಮ್ಮೆ ಅನುಕೂಲ ಆದಾಗ ಹೋಗೋನು, ಅನುಕೂಲ ಇದ್ದಾಗ ನೋಡೋನು, ಯಾವಾಗಾರ ಒಮ್ಮೆ ವಿಶೇಷ ಕಾರ್ಯಕ್ರಮ ಇದ್ದಾಗ ಹೋಗೋನು. ಇಂಥ ಭಾವನೆ ಇಟ್ಕೊಳಕ್ಕೆ ಹೋಗ್ಬಾರ್ದು.